ಹಾಯ್ ಎಲ್ಲರಿಗೂ, ನಾನು ಇವತ್ತು SIR ಫಾರ್ಮಲ್ಲಿ ಫಾರ್ಮ್ ಫಿಲ್ ಮಾಡಲು ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಹೇಗೆ ಅಂತ ನೋಡೋಣ. ಇದು BLO ಅವರು ನೀಡಿದ SIR ಫಾರ್ಮ್. ಇದರಲ್ಲಿ 2002 ಬಿಫೋರ್ ಅಂದರೆ ಮೊದಲು ವೋಟ್ ಮಾಡಿದವರು ಬಲಭಾಗದ ಕಡೆಗೆ ಫಿಲ್ ಮಾಡಬೇಕು. 2002ರ ಆಫ್ಟರ್ ನಂತರ ವೋಟ್ ಮಾಡಿದವರು ಎಡಭಾಗದ ಕಡೆಗೆ ಫಿಲ್ ಮಾಡಬೇಕು. ಫಾರ್ಮಲ್ಲಿ ಸಂಬಂಧಿಕರ ಹೆಸರು, ಕ್ರಮ ಸಂಖ್ಯೆ ಇವೆಲ್ಲ ಡೀಟೇಲ್ಸ್ ಹೇಗೆ ಹುಡುಕುವುದು ಎಂದು ತಿಳಿಯೋಣ ಬನ್ನಿ. ಮೊದಲು ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಸರ್ಚಲ್ಲಿ voter.eci.gov.in ಅಂತ ಟೈಪ್ ಮಾಡಿ ಸರ್ಚ್ ಬಟನ್ನ ಪ್ರೆಸ್ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಸ್ಲೈಡ್ ಮಾಡಿದ ತಕ್ಷಣ ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದು ಟೈಪ್ ಮಾಡಿದ್ಮೇಲೆ ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಯಾವುದು ಲ್ಯಾಂಗ್ವೇಜ್ ಅಂತ ಓಕೆ ಮಾಡಿ. ನಾವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ದೆನ್ ಕೆಳಗಡೆ ಬಂದರೆ EPIC ಡೀಟೇಲ್ಸ್ ಐತೆ. EPIC ಸಂಖ್ಯೆ ಅಂದರೆ ನಿಮ್ಮ ವೋಟರ್ IDಲಿ ನಿಮ್ಮ ವೋಟರ್ದು REJ ನಂಬರ್ ಬರುತ್ತಲ್ಲ ಅದನ್ನು ಟೈಪ್ ಮಾಡಿ. REJ ನಂಬರ್ ಟೈಪ್ ಮಾಡಿದ್ಮೇಲೆ ದೆನ್ ಕೆಳಗಡೆ ಬನ್ನಿ. ಅಲ್ಲಿ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂದರೆ ರಾಜ್ಯ, ಯುವರ್ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಯಾವುದು ಅಂತ. REJ ನಂಬರ್ ಆದಮೇಲೆ ಸೆಲೆಕ್ಟ್ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ರಾಜ್ಯ ಅದನ್ನು ಸೆಲೆಕ್ಟ್ ಮಾಡಿ. ದೆನ್ ಕ್ಯಾಪ್ಚಾ ಇದೆ, ಅಲ್ಲಿ ಯಾವ ನಂಬರ್ ಇದೆ ಅದನ್ನು ಎಂಟರ್ ಮಾಡಿ. C9M39Z ಓಕೆ ಟೈಪ್ ಮಾಡಿದ್ಮೇಲೆ ಸರ್ಚ್ ಬಟನ್ ಇರುತ್ತೆ, ಸರ್ಚ್ ಅಂತ ಟೈಪ್ ಓಕೆ ಮಾಡಿ, ಸರ್ಚ್ ಮಾಡಿ. ದೆನ್ ಕೆಳಗಡೆ ಸರ್ಚ್ ರಿಸಲ್ಟ್ ನೀವು ಯಾವುದು REJ ನಂಬರ್ ಹಾಕಿದ್ದೀರಾ REJ ನಂಬರ್ ಅಲ್ಲಿ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಹಾಗೆ ಸ್ಕ್ರೋಲ್ ಮಾಡಿ ಹಾಗೆ ಮಾಡ್ತಾ ಅಲ್ಲಿ ಆ್ಯಕ್ಷನ್ ಅಂತ ಅಂದರೆ ವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ಅದನ್ನು ಟೈಪ್ ಮಾಡಿದ್ರೆ ಓಕೆ ಮಾಡಿದ್ರೆ ಅಲ್ಲಿ ಫುಲ್ಲು ನಿಮ್ಮ ಸಂಬಂಧಿಕರ ಹೆಸರು, ಕೊನೆಯ ಹೆಸರು, ದೆನ್ ಯಾವ ರಾಜ್ಯ, EPIC ನಂಬರು, ದೆನ್ ಮತದಾರರ ಕೇಂದ್ರ, ಯಾವ ಬೂತಲ್ಲಿ ನೀವು ಪೋಲಿಂಗ್ ಮಾಡ್ತೀರಾ, ದೆನ್ ಭಾಗ ಸಂಖ್ಯೆ, ನೀವು ಕ್ರಮ ಸಂಖ್ಯೆ ಕೇಳ್ತಿದ್ದಲ್ಲ ಅದು, ಮತದಾರ ದಿನಾಂಕ ಎಲ್ಲ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.